UPI ನೋಟಿಸ್ ಟೆನ್ಷನ್ ನಡುವೆ ಈಗ ಹೊಸದೊಂದು ಸಮಸ್ಯೆ ತಲೆದೂರಿದೆ. UPI ಬಳಸೋ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಳ್ಳರು. UPI ಸರಿಯಾಗಿದೆಯಾ, ಸರಿಯಾಗಿಲ್ಲ ಅಂದ್ರೆ ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಬರ್ತಾರೆ. ನೆಲಮಂಗಲದ ಬಾಬು ಜನರಲ್ ಸ್ಟೋರ್ನಲ್ಲಿ ಬಂದು ಸರ್ವಿಸ್ ಮಾಡಿಕೊಡೋ ನೆಪದಲ್ಲಿ ಮಾಲೀಕನಿಗೆ ಟೋಪಿಯನ್ನ ಹಾಕಿದ್ದಾರೆ ಈ ಕದೀಮರು. ಬರೋಬ್ಬರಿ 75,000 ರೂಪಾಯಿನ ಟೋಪಿ ಹಾಕಿದ್ದಾರೆ ಕದೀಮರು. ಇದು ನೆಲಮಂಗಲದ ಬಾಬು ಜನರಲ್ ಸ್ಟೋರ್ನಲ್ಲಿ ನಿಮ್ಮ UPI ಸ್ಕ್ಯಾನರ್ ಕರೆಕ್ಟ್ ಆಗಿದೆಯಾ ನೋಡ್ತೀವಿ, ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಬಂದಿದ್ದಾರೆ. ಮಾಲೀಕರಿಗೆ ಟೋಪಿ ಹಾಕಿದ್ದಾರೆ. UPI ಸ್ಕ್ಯಾನರ್ನ ತಗೊಂಡು ನೋಡಿ ಆಮೇಲೆ ಮೊಬೈಲ್ನ ಚೆಕ್ ಮಾಡಿ ಅವರ ಅಕೌಂಟಲ್ಲಿ ಇದ್ದಂಥ ಅಮೌಂಟ್ನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬರೋಬ್ಬರಿ 75,000 ರೂಪಾಯಿಗಳನ್ನು ಟೋಪಿ ಹಾಕಿ ಹೋಗಿದ್ದಾರೆ ಕದೀಮರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ನೋಡಿ, ನೆಲಮಂಗಲದಲ್ಲಿ ಈಗ ಒಂದು ಹೊಸ ಟೆನ್ಷನ್. ಸ್ಕ್ಯಾನರ್ ಇದೆಯಾ, ಅದನ್ನು ಸರ್ವಿಸ್ ಮಾಡ್ಕೊಡ್ತೀವಿ. ತೆರಿಗೆ ಇಲಾಖೆದು ಒಂದು ಕಡೆ, ಈಗ ಕದೀಮರದು ಹೊಸ ಸಮಸ್ಯೆ ತಲೆದೂರಿರುವಂಥದ್ದು. ವ್ಯಾಪಾರಿಗಳು ಏನು ಹೇಳ್ತಾರೆ, ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಮುಂದೆ ಹಾಕ್ತಾ ಇದ್ದಾರಾ ಪೊಲೀಸ್ ಇಲಾಖೆ, ಹೇಗೆ? ಖಂಡಿತವಾಗಿಯೂ ಮಧುಸೂದನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ, ಅಂದ್ರೆ ನೆಲಮಂಗಲ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂತಹದ್ದು. ಆದ್ರೆ ಇಲ್ಲಿ ಹೆಚ್ಚಿನದಾಗಿ ಪೊಲೀಸರಿಗಿಂತ ಅಂಗಡಿಯ ಮಾಲೀಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಈ ಒಂದು ಕದೀಮರೇನಿದ್ದಾರೆ ಇವರು ಏಕಾಏಕಿ ತುಂಬಾ ಅಫಿಷಿಯಲ್ ಆಗಿ ಬರ್ತಾರೆ. ಅಂದ್ರೆ ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ಕಡೆಯಿಂದ ಬರ್ತಾ ಇದ್ದೇವೆ, ನಿಮ್ಮ UPI ID ಗಳೇನಿದಾವೆ ಅದನ್ನ ರಿನ್ಯೂವಲ್ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಏನು GST ಇಂದ ನಿಮ್ಗೆ ನೋಟಿಸ್ಗಳು ಬರ್ತಾ ಇದಾವೆ, ಸಾಕಷ್ಟು ಜನರಿಗೆ ನೋಟಿಸ್ ಬರ್ತಾ ಇದೆ. ಈ ಒಂದು ನೋಟಿಸ್ಗಳು ನಿಮ್ಗೆ ಬರದೇ ಇರಬಾರ್ದು ಅಂತಂದ್ರೆ ನಾವು ನಿಮ್ಗೆ ಹೊಸ ಸ್ಕ್ಯಾನರ್ ಅನ್ನ ಕೊಡ್ತೀವಿ. ಆ ಒಂದು ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬರಲ್ಲ, ಜೊತೆಗೆ ನಿಮ್ಗೆ ಏನು ಟೆನ್ಷನ್ ಇರೋಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿ ಫಸ್ಟ್ಗೆ ಅವ್ರಿಗೆ ನಂಬಿಸ್ತಾರೆ. ನಂಬಿಸಿದ ತಕ್ಷಣ ನಾವು ಆ ಒಂದು ಸ್ಕ್ಯಾನರ್ ಅನ್ನ ಡೆವಲಪ್ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ಬೇಕು ಅಂತ ಹೇಳಿ ಫೋನ್ ಪಡ್ಕೊಂಡು ಅಲ್ಲಿಂದ ಅವರ ಫೋನ್ ಇಂದಾನೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅದಾದ ನಂತರ ಆ ಮೆಸೇಜ್ ಏನ್ ಬರುತ್ತೆ ಬ್ಯಾಂಕ್ ಇಂದ ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಆಗಿದೆ ಅಮೌಂಟ್ ಅಂತ ಹೇಳಿ, ಆ ಮೆಸೇಜ್ ಅನ್ನ ಕೂಡ ಇವರೇ ಡಿಲೀಟ್ ಮಾಡ್ಬಿಟ್ಟು ಎಲ್ಲ ಸರಿಯಾಗಿದೆ ಅಂತ ಹೇಳಿ ಕೊಟ್ಟು ಹೋಗ್ಬಿಡ್ತಾರೆ. ಅದಾದ ನಂತರ ಏನು ಮತ್ತೆ ಇವ್ರಿಗೆ ಮತ್ತೊಂದು ಮೋಡಸ್ ಏನಂತಂದ್ರೆ, ಯಾವ ಅಂಗಡಿ ತುಂಬಾ ಬ್ಯುಸಿ ಆಗಿರುತ್ತೆ, ಯಾವ ಅಂಗಡಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ, ಇಂತಹ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಕದೀಮರು ಒಂದು ಏನು ಕಳ್ಳತನ ಮಾಡ್ತಾ ಇರುವಂತಹದ್ದು. ಎಲ್ಲೊಂದ್ ಕಡೆ ಇಷ್ಟು ದಿನ ಸೈಬರ್ ಕಳ್ಳರ ಕಾಟ ಹಾಕ್ತಿದ್ರೆ, ಈಗ ಡೈರೆಕ್ಟ್ ಆಗಿ ಅಂಗಡಿಗೆ ನುಗ್ಗಿ ಗಲ್ಲಾಪಟ್ಟಿಗೆ ಕೈ ಹಾಕದೆ ಅವರ ಮೊಬೈಲ್ ನಲ್ಲಿರುವಂತಹ ಹಣವನ್ನ ಕದ್ದು ಪರಾರಿ ಆಗ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದು ಕಡೆ ಹೆಚ್ಚಿನ ಹಣವನ್ನ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎಸ್ಕೇಪ್ ಆದ್ರೆ, ಇನ್ನು ಕೆಲವೊಂದು ಕಡೆ ಕೇವಲ 1,500 ರೂಪಾಯಿ ಈ ರೀತಿಯಾದಂತಹ ಹಣವನ್ನ ಕದ್ದು ಪರಾರಿ ಆಗ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಈ ರೀತಿಯಾಗಿ ಕಳ್ತನ ಮಾಡಿದ್ರೆ ನಮ್ಗೆ ಪೊಲೀಸ್ ಠಾಣೆಗೆ ದೂರು ಕೊಡಲ್ಲ ಅನ್ನುವಂತಹ ಭ್ರಮೆ ಇವ್ರದ್ದಾಗಿರ್ಬೋದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಕುರಿತಾಗಿ ಕೂಡ ಪೊಲೀಸರು ಏನು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಳಿಗೆ ಶೋಧ ಕಾರ್ಯ ಮುಂದುವರಿಸಿರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.